ಕಾಲದಲ್ಲಿ ಯಾವುದೂ ರೇಪೇ ಆಗಿರಲಿಲ್ಲ. ರೇಪ್ ಆಗಬಾರ್ದು, ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು. ಬಟ್ ಸಮಾಜದಲ್ಲಿ ಸಮಾಜಘಾತಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ಅದ್ಮೇಲೆ ಸೀರಿಯಸ್ ಆಗಿ ಕ್ರಮ ತಗೋತಿದ್ದೆ. ನೋಡಪ್ಪ, ಇಡೀ ವರ್ಷ ನಾವು ಈ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಭಿಯಾನವನ್ನು ಮಾಡ್ತೀವಿ. ಗಾಂಧೀಜಿಯವರ ತತ್ವಾದರ್ಶಗಳು ಈಗ ಜನರಿಂದ ಸ್ವಲ್ಪ ದೂರ ಆಗ್ತಾ ಇದ್ದಾವೆ ಅಂತಕ್ಕಂಥ ಭಾವನೆ ಇದೆ. ಮತ್ತೆ ಅದನ್ನು ಪುನಃಸ್ಥಾಪನೆ ಮಾಡಲಿಕ್ಕೋಸ್ಕರ ಗಾಂಧಿ ಇವತ್ತೂ ಕೂಡ ನಮಗೆ ಪ್ರಸ್ತುತ, ಗಾಂಧಿ ವಿಚಾರಗಳು ಪ್ರಸ್ತುತ. ಅದಕ್ಕೋಸ್ಕರ ಅವುಗಳನ್ನು, ಯಾಕಂದರೆ ಗಾಂಧಿ ಸೌಹಾರ್ದತೆ ಇರಬೇಕು, ಸಮಾನತೆ ಬರಬೇಕು, ಅಸ್ಪೃಶ್ಯತೆ ಹೋಗಬೇಕು, ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಬೇಕು, ಮಹಿಳೆಯರ ಹಕ್ಕುಗಳ ರಕ್ಷಣೆ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡಿದ್ವಿ. ಅದನ್ನು ಮತ್ತೆ ನಾವು ಸಂವಿಧಾನದಲ್ಲಿ ಮಹಾತ್ಮ ಗಾಂಧೀಜಿ ಹೇಳಿದಂಥ, ಬಸವಣ್ಣವರು ಹೇಳಿದಂಥ, ಕನಕದಾಸರು ಹೇಳಿದಂಥ ವಿಚಾರಗಳನ್ನೆಲ್ಲ ಕೂಡ ಸಂವಿಧಾನದಲ್ಲಿ ಇದ್ದವು. ಆ ವಿಚಾರಗಳೆಲ್ಲ ಇದ್ದವು. ಮತ್ತು ಅವನ್ನ ಈಗ ಸಂವಿಧಾನ ವಿರೋಧ ಮಾಡ್ತಕ್ಕಂಥದ್ದು, ಗಾಂಧೀಜಿ ವಿರೋಧ ಮಾಡ್ತಕ್ಕಂಥದ್ದು, ಅಂಬೇಡ್ಕರ್ ವಿರೋಧ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಅದರಿಂದ ಇವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಜವಾಬ್ದಾರಿ. ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ನಾವು, ಅವರು ಮನುವಾದದ ಪರವಾಗಿರ್ತಕ್ಕಂಥವ್ರು ಅವರು. ಎಲ್ಲ ಅವ್ರಿಗೆ ಹುಷಾರಿಲ್ಲ ಅಂತ ಬಂದಿಲ್ಲ, ಹುಷಾರಿಲ್ಲ ಅಂತ ಬರ್ತಾ ಇಲ್ಲ. ನೀವು ಅವರು ಸಮಾವೇಶದಿಂದ ದೂರ ಅಂತ ಮಾಡೋಕ್ಕೆ ಹೋಗ್ಬೇಡಿ. ಯಾವುದೋ ಒಂದು ಟಿ ವಿನಲ್ಲಿ TV9, ಯಾರೋ TV9 ಅವರು, TV9ನಲ್ಲಿ ಸಮಾವೇಶದಿಂದ ದೂರ, ಏನು ವಾಟ್ ಮೆಸೇಜ್ ಹುಡುಗೋ? ಅವರು ಬರ್ತೀವಿ ಅಂತ ಹೇಳಿದರು, ಅವ್ರಿಗೆ ಹುಷಾರಿಲ್ಲ ಅಂತ ಬರೋಕ್ಕಾಗಿಲ್ಲ, ಗೊತ್ತಾಯ್ತಾ? ಅವ್ರು ಪ್ರಿಯಾಂಕಾ ಗಾಂಧಿ ಬರ್ತಾರೆ, ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ. ಸೊ ಬೇರೆ ವರ್ಕಿಂಗ್ ಕಮಿಟಿ ಮೆಂಬರ್ಗಳೆಲ್ಲ ಬರ್ತಾರೆ, ಜನರಲ್ ಸೆಕ್ರೆಟರಿ